ಬಾಲಿವುಡ್ ನಟಿ ಆಲಿಯಾ ಭಟ್ ಮಾಜಿ ಪಿಎ ಅರೆಸ್ಟ್ ಆಗಿದ್ದಾನೆ. ವೇದಿಕಾ ಪ್ರಕಾಶ್ ಮೇಲೆ ಹಣಕಾಸು ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಆಲಿಯಾ ಮಾಜಿ ಪಿಎ ವೇದಿಕಾ ಪ್ರಕಾಶ್ ಬಂಧನ ಆಗಿದೆ. ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಆಲಿಯಾ ಖಾತೆಗಳಿಂದ ಹಣ ವಂಚಿಸಿದ ಆರೋಪ ಕೇಳಿ ಬರ್ತಾ ಇದೆ. ಎರಡು ಖಾತೆಗಳಿಂದ 76 ಲಕ್ಷಕ್ಕೂ ಹೆಚ್ಚು ಹಣ ವಂಚಿಸಿರೋ ಮಾಹಿತಿ ಸಿಗ್ತಾ ಇದೆ. ಅದು 2022-24 ನಡುವೆ ವಂಚನೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಆಲಿಯಾ ತಾಯಿಯ ದೂರಿನ ಮೇರೆಗೆ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ದೂರು ದಾಖಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಂತಹ ವೇದಿಕಾ ಪ್ರಕಾಶ್ ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ದಂತಹ ಆರೋಪಿ. ಬೆಂಗಳೂರಿನಲ್ಲಿ ಪೊಲೀಸರಿಂದ ಆಲಿಯಾ ಮಾಜಿ ಪಿಎ ಅರೆಸ್ಟ್ ಆಗಿದ್ದಾಳೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆಕೆಯೇ ಮಾಜಿ ಪಿಎ ಆಲಿಯಾ ಭಟ್ ಅವರ ಮಾಜಿ ಪಿಎ ಅರೆಸ್ಟ್ ಆಗಿರುವಂಥದ್ದು. ಬರೋಬ್ಬರಿ 75 ಲಕ್ಷಕ್ಕೂ ಅಧಿಕ ಹಣ ವಂಚಿಸಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆಲಿಯಾ ತಾಯಿಯವರು ದೂರನ್ನ ದಾಖಲು ಮಾಡಿದ್ದಾರೆ. ತನಿಖೆ ಆಗಬೇಕಾಗಿದೆ. ಯಾವ ರೀತಿಯಾಗಿ ಹಣ ವರ್ಗಾವಣೆ ಆಯಿತು, ಎಲ್ಲೆಲ್ಲಿಗೆ ಹಣ ವರ್ಗಾವಣೆ ಆಯಿತು, ಆಲಿಯಾ ಭಟ್ ಅವರನ್ನು ಯಾವ ರೀತಿಯಾಗಿ ಮೋಸ ಮಾಡಿದ್ರು ಎಲ್ಲವೂ ಕೂಡ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಬೇಕಿದೆ. ಸದ್ಯಕ್ಕೆ ಆಕೆಯನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. ರಾಜಸ್ಥಾನದಿಂದ ಬೆಂಗಳೂರಿಗೆ ಬಂದಿದ್ರು ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ.